ವಾವ್, ನಾನ್ ವೆಜಿಟೇರಿಯನ್ಗಳಿಗೆ ಬಾಯಲ್ಲಿ ನೀರು ಬರೆಸುವಂಥ ಒಂದು ಫುಡ್. ಚಿಕನ್ ಫ್ರೈ, ಪೆಪ್ಪರ್ ಡ್ರೈ, ಚಿಕನ್ ಮಸಾಲ, ಕಬಾಬ್, ಬಿರಿಯಾನಿ, ತಂದೂರಿ ಚಿಕನ್, ಎಷ್ಟೊಂದು ವೆರೈಟಿಗಳಿದೆ ಅಲ್ವಾ. ಚಿಕನ್ ರೇಟ್ ಕೂಡ 200ರ ಅಕ್ಕಪಕ್ಕದಲ್ಲೇ ಇದೆ. ಹಾಗಾಗಿ ಬಹುತೇಕ ಮಂದಿ ಈಗ ಕನಿಷ್ಠ ವಾರದಲ್ಲಿ 2 ದಿನ ಅಂತೂ ಚಿಕನ್ ತಿಂದೇ ತಿಂತಾರೆ. ಕೆಲವರು ಡೈಲಿ ತಿಂತಾರೆ. ಆದರೆ ಈ ಫಾರಂ ಕೋಳಿಗಳನ್ನು ತಿನ್ನೋ ಮೊದಲು ನೀವು ಕೆಲವೊಂದು ಸತ್ಯಗಳನ್ನು ಅರ್ಥಕೋಬೇಕಾಗತ್ತೆ. ಚಿಕನ್ ಅತಿಯಾಗಿ ತಿಂದರೆ ತುಂಬ ಡೇಂಜರ್. ಅದು ಬೇಗ ಬೆಳೀಲಿ ಅಂತ ಸ್ಟೆರಾಯ್ಡ್ಸ್ಗಳನ್ನು ಕೊಟ್ಟಿರ್ತಾರೆ, ಆಂಟಿಬಯೋಟಿಕ್ಸ್ಗಳನ್ನು ಹಾಕಿರ್ತಾರೆ. ಇಂತಹ ಚಿಕನನ್ನು ತಿಂದರೆ ಮನುಷ್ಯರ ಹೆಲ್ತ್ಗೂ ಕೂಡ ಡೇಂಜರ್ ಅನ್ನೋ ಮಾತಿದೆ. ಹಾಗಾದರೆ ಚಿಕನ್ ತಿನ್ನೋದು ನಿಜಕ್ಕೂ ಡೇಂಜರಾ? ಒಂದು ಅನಲೈಸ್ ಮಾಡೋಣ, ಸರಿನಾ? ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಮಾಡ್ಕೊಳ್ಳಿ. ಆ್ಯಂಡ್ ಈ ಸ್ಟೋರಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಸರಿ, ಸ್ಟೋರಿಗೆ ಬರೋಣ. ಭಾರತಕ್ಕೆ ಈ ಫಾರಂ ಅಥವಾ ಬಾಯ್ಲರ್ ಕೋಳಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿದ್ದು 1970ರ ದಶಕದಲ್ಲಿ. 1990ರ ದಶಕದಲ್ಲಿ ಹಳ್ಳಿಗಳಿಗೂ ಕೂಡ ಇದು ಎಂಟ್ರಿ ಕೊಡುತ್ತೆ. ಇವತ್ತು ಚಿಕನ್ ಶಾಪ್ ಇಲ್ಲದಂಥ ಗ್ರಾಮಗಳೇ ಇಲ್ಲ. ಮೊದಲೆಲ್ಲ ಅಂದರೆ ನಮ್ಮ ಅಪ್ಪ ಅಜ್ಜನ ಕಾಲದಲ್ಲಿ ಫಾರಂ ಕೋಳಿಗಳನ್ನೋದು ಇರಲಿಲ್ಲ. ಏನಿದ್ರೂ ನಾಟಿ ಕೋಳಿಗಳಷ್ಟೇ. ಬಹುತೇಕ ಎಲ್ಲರ ಮನೆಯಲ್ಲಿ ನಾಟಿ ಕೋಳಿಗಳು ಇರ್ತಾ ಇದ್ವು. ನ್ಯಾಚುರಲ್ ಆಗಿ ಅವುಗಳು ಗದ್ದೆ ತೋಟಗಳಲ್ಲಿ ಮೇವುಗಳನ್ನು ತಿಂತಾ ಇದ್ವು. ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ ಅಥವಾ ಮನೆಗೆ ರಿಲೇಷನ್ಸ್ ಯಾರಾದರೂ ಬಂದಾಗ ಮಾತ್ರ ಕೋಳಿ ಕುಯ್ದು ಸಾರನ್ನ ಮಾಡಲಾಗ್ತಿತ್ತು. ಆದ್ರೀಗ ಕಾಲ ಬದಲಾಗೋಗ್ಬಿಟ್ಟಿದೆ. ಜನರು ಬದಲಾಗಿ ಹೋಗಿದ್ದಾರೆ. ನೆಂಟರು ಬರಲಿ ಬರದೇ ಇರಲಿ, ಕನಿಷ್ಠ ವಾರಕ್ಕೆ 2 ದಿನ ಆದರೂ ಮನೆಯಲ್ಲಿ ನಾನ್ ವೆಜ್ ಮಾಡಲೇಬೇಕು. ಅದರಲ್ಲೂ ಚಿಕನ್ಗೆ ಹೆಚ್ಚು ಇಂಪಾರ್ಟೆಂಟ್. ಈಗ ಫಾರಂ ಕೋಳಿಗಳ ವಿಚಾರಕ್ಕೆ ಬರೋಣ. ಸಾಮಾನ್ಯವಾಗಿ ಈ ಕೋಳಿಗಳು ಕೇವಲ 40ರಿಂದ 50 ದಿನಗಳಲ್ಲಿ 1.5 kg ತೂಗುತ್ತೆ. ಅಂದರೆ ಅಷ್ಟು ಫಾಸ್ಟಾಗಿ ಅವುಗಳು ಬೆಳೀತವೆ. ಅದೇ ನಾಟಿ ಕೋಳಿಗಳು 1 kg ತೂಗೋದಕ್ಕೆ ಕನಿಷ್ಠ 6 ತಿಂಗಳು ಬೇಕು. ಹಾಗಾದರೆ ಫಾರಂ ಕೋಳಿಗಳು ಹೇಗೆ ಅಷ್ಟು ವೇಗವಾಗಿ ಬೆಳೆಯುತ್ತೆ? ಅವುಗಳಿಗೆ ಸ್ಟೆರಾಯ್ಡ್ಸ್ಗಳನ್ನು ಕೊಡಲಾಗುತ್ತೆ. ಅದಕ್ಕಾಗಿಯೇ ಅವುಗಳು ಅಷ್ಟು ವೇಗವಾಗಿ ಬೆಳೆಯುತ್ತೆ ಅನ್ನೋದು ಹಲವರ ವಾದ. ಆದರೆ ವಾಸ್ತವವಾಗಿ ನೋಡೋದಾದರೆ ಈ ವಾದ ಸುಳ್ಳು. ಕೋಳಿಗಳಿಗೆ ಸ್ಟೆರಾಯ್ಡ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸ್ಟೆರಾಯ್ಡ್ಸ್ಗಳು ಬಹಳಷ್ಟು ಕಾಸ್ಟ್ಲಿ. ಅವುಗಳನ್ನು ಕೊಟ್ಟು ಕೋಳಿಗಳನ್ನು ಬೆಳೆಸಿ ಈಗಿನಂತೆ ಕೆಜಿಗೆ 200 ರೂಪಾಯಿಗೆ ಮಾರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಾದ ಕೂಡ ಇದೆ. ಎರಡನೆಯದ್ದು, ಸ್ಟೆರಾಯ್ಡ್ಸ್ಗಳನ್ನು ಕೊಡೋದೇ ಆದರೂ ಅದನ್ನು ಆಹಾರದ ಮೂಲಕ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಂಜೆಕ್ಷನ್ ಮೂಲಕವೇ ಕೊಡಬೇಕು. ಸಾವಿರಾರು ಕೋಳಿಗಳಿರೋ ಫಾರಮಲ್ಲಿ ಪ್ರತಿ ಕೋಳಿಗೆ ನಿಗದಿತ ಅವಧಿಯಲ್ಲಿ ಸ್ಟೆರಾಯ್ಡ್ಸನ್ನು ಇಂಜೆಕ್ಟ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿ ಕೋಳಿಗಳಿಗೆ ಸ್ಟೆರಾಯ್ಡ್ಸ್ ಕೊಡಲಾಗುತ್ತೆ ಅನ್ನೋದು ಕೂಡ ನಿಜ ಅಲ್ಲ ಅಂತ ಹೇಳಲಾಗುತ್ತೆ. ಹಾಗಾದರೆ ಕೇವಲ 45 ದಿನಗಳಿಗೆ ಈ ಕೋಳಿ ಹೇಗೆ ಬೆಳೆಯುತ್ತೆ? ಹೇಗೆ ಅಂದರೆ ಕೋಳಿಗಳನ್ನು 3 ಸ್ಟೇಜ್ಗಳಲ್ಲಿ ಬೆಳೆಸಲಾಗುತ್ತೆ. ಸಾಮಾನ್ಯವಾಗಿ 1ರಿಂದ 14 ದಿನಗಳ ಕಾಲ ಕೋಳಿ ಮರಿಗಳಿಗೆ ಪ್ರೋಟೀನ್ ಮತ್ತು ಅಮಿನೋ ಆಸಿಡ್ ಹೆಚ್ಚಿರತಕ್ಕಂಥ ಆಹಾರವನ್ನು ನೀಡಲಾಗುತ್ತೆ. 15ರಿಂದ 28 ದಿನಗಳವರೆಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಎನರ್ಜಿ ಆಹಾರಗಳನ್ನು ಕೊಡ್ತಾರೆ. ಇದು ಕೋಳಿಯ ಮೂಳೆ, ಮಾಂಸಖಂಡಗಳು ಬೆಳೆಯೋದಕ್ಕೆ ಸಹಕಾರಿಯಾಗಿರುತ್ತೆ. 29 ದಿನಗಳ ಬಳಿಕ ಕೋಳಿಯ ಮಾಂಸಖಂಡಗಳು ಮತ್ತಷ್ಟು ಬೆಳೆಯೋದಕ್ಕೆ ಅನುಕೂಲವಾಗುವಂತಹ ಕೊಬ್ಬಿನಾಂಶ ಹೆಚ್ಚಿರತಕ್ಕಂಥ ಆಹಾರವನ್ನು ನೀಡಲಾಗುತ್ತೆ. ಈ ಕೋಳಿಗಳ ಆಹಾರದಲ್ಲಿ ಸಾಮಾನ್ಯವಾಗಿ ಸೋಯಾ ಮಿಲ್, ಗೋಧಿ, ಜೋಳ, ಅಮಿನೋ ಆಸಿಡ್ ಸೇರಿದಂತೆ ನ್ಯೂಟ್ರಿಷನ್ಸ್, ಮಿನರಲ್ಸ್ ಹಾಗೂ ವಿಟಮಿನ್ಗಳೇ ಹೆಚ್ಚಿರ್ತವೆ. ಹಾಗಾಗಿ ಈ ಕೋಳಿಗಳು ಅತಿ ವೇಗವಾಗಿ ಬೆಳೆಯುತ್ತೆ. ಇದರ ಜೊತೆಗೆ ಕೋಳಿಗಳಿಗೆ ಕಾಯಿಲೆ ಬರದ ಹಾಗೆ ನಿರ್ದಿಷ್ಟ ಅವಧಿಯಲ್ಲಿ ಆಂಟಿಬಯೋಟಿಕ್ಸ್ಗಳನ್ನು ಕೂಡ ನೀಡ್ತಾರೆ. ಆದರೆ ಕೋಳಿಯನ್ನು ಮಾಂಸ ಮಾಡೋ ಮುನ್ನ ಅಂದರೆ ಕೊನೆಯ 7 ದಿನಗಳ ಅವಧಿಯಲ್ಲಿ ಆಂಟಿಬಯೋಟಿಕ್ಸ್ಗಳನ್ನು ನೀಡೋ ಹಾಗಿಲ್ಲ. ಈಗ ಪ್ರಶ್ನೆ ಇರೋದು, ಈ ಚಿಕನ್ ತಿಂದರೆ ಜನರಿಗೆ ಅಪಾಯ ಇದೆಯಾ ಅನ್ನೋದು. ಫಾರಂ ಕೋಳಿ ತಿಂದು ಆರೋಗ್ಯ ಅಥವಾ ದೇಹ ಕೆಡಿಸಿಕೊಂಡಂಥ ಉದಾಹರಣೆಗಳು ಬಹಳಷ್ಟು ಕಡಿಮೆ. ಆದರೆ ಕೋಳಿಗಳನ್ನು ಸ್ವಚ್ಛ ವಾತಾವರಣದಲ್ಲಿ ಬೆಳೆಸದೇ ಇದ್ದರೆ ಅಲ್ಲಿ ಕಾಯಿಲೆಗಳು ಬಂದು ಅವುಗಳಿಗೆ ಅತಿಯಾದಂಥ ಆಂಟಿಬಯೋಟಿಕ್ಸ್ಗಳನ್ನು ಕೊಟ್ಟಿದ್ರೆ ಅದು ಮನುಷ್ಯನ ಆರೋಗ್ಯದ ಮೇಲೆ ದೀರ್ಘಾವಧಿಯ ಪರಿಣಾಮವನ್ನು ಬೀರಬಹುದು ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ಕೋಳಿ ಮಾಂಸ ಖರೀದಿ ಮಾಡಬೇಕಾದ್ರೆ ಹೈಜೆನಿಕ್ ಆಗಿ ಸಾಕಿದಂತಹ ಕೋಳಿಗಳನ್ನೇ ಖರೀದಿ ಮಾಡಿ.
ಇನ್ನು ಕೋಳಿಯ ಸ್ಕಿನ್ನಲ್ಲಿ ಇರತಕ್ಕಂಥ ಎಣ್ಣೆಯಿಂದ ಅಥವಾ ಕೊಬ್ಬಿನಾಂಶದಿಂದ ತಿನ್ನುವಂಥವ್ರಿಗೂ ಕೂಡ ಸ್ಥೂಲಕಾಯ ಬರಬಹುದು. ಅದು ಹೃದಯ ಸಂಬಂಧಿ ಕಾಯಿಲೆಗಳು, BP ಅಂತಹ ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ದಾರಿಯಾಗಬಹುದು. ಹಾಗಾಗಿ ಒಂದಷ್ಟು ಮಂದಿ ವಿತೌಟ್ ಸ್ಕಿನ್ ಚಿಕನ್ ಖರೀದಿ ಮಾಡೋದನ್ನು ಕೂಡ ನಾವು ನೋಡಿರ್ತೀವಿ. ಇನ್ನು ಆಗಲೇ ಹೇಳಿದಾಗೆ ಕೋಳಿಗಳನ್ನು ಅಸಹ್ಯಕರ ವಾತಾವರಣದಲ್ಲಿ ಬೆಳೆಸಿದ್ದು, ಅವುಗಳು ಶುಚಿಯಾಗಿ ಇಲ್ಲದೆ ಇದ್ದು ರೋಗಗಳು ಬಂದಿದ್ರೂ ಕೂಡ ಅದನ್ನು ತಿನ್ನುವಂಥವರಿಗೆ ಕಾಯಿಲೆಗಳು ಬರಬಹುದು. ಹಾಗಾಗಿ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ತಿನ್ನಿ ಅಂತ ಆಹಾರ ತಜ್ಞರು ಸಲಹೆಯನ್ನು ಮಾಡ್ತಾರೆ. ಕೊನೆಯದಾಗಿ, ನಮ್ಮ ಹಳ್ಳಿಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯತಕ್ಕಂಥ ನಾಟಿ ಕೋಳಿಗಳಿಗೂ ಕೃತಕ ಆಹಾರವನ್ನು ಸೇವಿಸಿ ಬೆಳೆಯೋ ಬಾಯ್ಲರ್ ಕೋಳಿಗಳಿಗೂ ವ್ಯತ್ಯಾಸ ಇದ್ದೇ ಇರುತ್ತಲ್ವಾ. ಈ ಕೋಳಿಗಳಿಗೆ ಬೇಗ ಕಾಯಿಲೆಗಳು ಯಾಕೆ ಬರ್ತವೆ ಅಂದರೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿಯೇ ಇರೋದಿಲ್ಲ. ಹಾಗಾಗಿ ಆಂಟಿಬಯೋಟಿಕ್ಸ್ಗಳನ್ನು ಹಾಕ್ತಾರೆ. ಇಂತಹ ಕೋಳಿಗಳನ್ನು ತಿಂದರೆ ನಮ್ಮ ದೇಹಕ್ಕೆ ಏನು ಲಾಭ ಆಗ್ಬೋದು ಯೋಚಿಸಿ. ಅದೇ ಹಳ್ಳಿಗಳಲ್ಲಿ ಬೆಳೆಯುವಂತಹ ನಮ್ಮ ನಾಟಿ ಕೋಳಿಗಳಿಗೆ ಆಂಟಿಬಯೋಟಿಕ್ಸ್ಗಳನ್ನು ಹಾಕೋದಿಲ್ಲ, ತಿನ್ನೋಕ್ಕೂ ಕೂಡ ಟೇಸ್ಟ್ ಇರುತ್ತೆ. ಇನ್ನು ನಮ್ಮ ಹಿರಿಯರು ಹೇಳ್ತಾರಲ್ಲ, ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಹಾಗಾಗಿ ಫಾರಂ ಕೋಳಿ ಸೇವನೆ ಇತಿಮಿತಿಯಲ್ಲಿದ್ದರೆ ತುಂಬ ಒಳ್ಳೆಯದು. ನಮಸ್ಕಾರ.